ವೆಲ್ಕಮ್ ಬ್ಯಾಕ್ ಟು ಶಿಲ್ಪಾಸ್ ಲೈಫ್ ಸ್ಟೈಲ್. ಎಲ್ಲರೂ ಹೇಗಿದ್ದೀರಾ, ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋ ನಾನು ಮಧ್ಯಾಹ್ನದಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನಾಳೆ ಹಬ್ಬ ಇದೆ, ಅದಕ್ಕೋಸ್ಕರ ಇವತ್ತು ಶಾಪಿಂಗ್ ಮಾಡೋಕ್ಕೆ ಬಂದಿದ್ವಿ. ಏನು ಬೇಕೆಲ್ಲ ಸಾಮಗ್ರಿ ಎಲ್ಲ ಇವತ್ತೇ ತೊಗೊಂಡೋಗ್ಬಿಡೋಣ ಅಂತ ಬಂದಿದ್ದೀವಿ. ಈಚೆ ತುಂಬ ಬಿಸಿಲಿರೋದ್ರಿಂದ ಅದಕ್ಕೆ ಐಸ್ ಕ್ರೀಮ್ ತಿನ್ನೋಣ ಅಂತ ಐಸ್ ಕ್ರೀಮ್ ಶಾಪಿಗೆ ಬಂದಿದ್ದೀವಿ. ಇಲ್ಲಿ ತುಂಬ ವೆರೈಟೀಸ್ ಆಫ್ ಐಸ್ ಕ್ರೀಮ್ಸ್ ಇದೆ, ತುಂಬ ಚೆನ್ನಾಗಿರುತ್ತೆ ಕ್ವಾಲಿಟಿ. ಇದು ಅರುಣ್ ಐಸ್ ಕ್ರೀಮು. ನಾವು ರೆಗ್ಯುಲರಾಗಿ ಇಲ್ಲೇ ಪರ್ಚೇಸ್ ಮಾಡೋದು ಐಸ್ ಕ್ರೀಮು, ಚೆನ್ನಾಗಿರುತ್ತೆ. ನಮ್ಮ ಮನೆಯವ್ರು ನನಗೆ ಮ್ಯಾಂಗೋ ಫ್ಲೇವರ್ ತಗೋ ಅಂತ ಹೇಳ್ತಿದ್ದಾರೆ. ನನಗೆ ಬೇಡ, ನಂಗೆ ಬಟರ್ ಸ್ಕಾಚ್ ಫ್ಲೇವರ್ ಬೇಕು ಅಂತ ನಾನು ಬಟರ್ ಸ್ಕಾಚ್ ಎತ್ಕೊಂಡಿದ್ದೀನಿ. ಇಲ್ಲಿ ನೋಡ್ಬೋದು ಡಿಫ್ರೆಂಟ್ ಫ್ಲೇವರ್ಸ್ ಆಫ್ ಐಸ್ ಕ್ರೀಮ್ಸ್ ಇದೆ. ಇಲ್ಲಿ ಕೋನ್ಸು ಇದೆ, ಅದರಲ್ಲೂ ಫ್ಲೇವರ್ಸ್ ಇದೆ ನೋಡಿ. ಇಲ್ಲಿ ಏನೇನೋ ಕಲೆಕ್ಷನ್ಸ್ ಇದೆ. ಹೊಸದಾಗಿ ಡಿಫ್ರೆಂಟ್ ವೆರೈಟೀಸ್ ಆಫ್ ಐಸ್ ಕ್ರೀಮ್ಸ್ನ ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಮತ್ತು ಕ್ಯಾಂಡೀಸು, ಕುಲ್ಫೀಸು ಎಲ್ಲ ಇದೆ. ಎಷ್ಟೊಂದು ಫ್ಲೇವರ್ಸ್, ಫ್ರೂಟ್ ಫ್ಲೇವರ್ಸು ಮತ್ತು ಕೇಕು, ಸ್ಟ್ರಾಬೆರಿಯಾ. ನೋಡೋದಕ್ಕೆ ಎರಡು ಕಣ್ಣು ಸಾಲದು, ತುಂಬ ಐಸ್ ಕ್ರೀಮ್ಸ್ ಇದೆ, ತುಂಬ ಫ್ಲೇವರ್ಸ್ ಡಿಫ್ರೆಂಟ್ಸ್ ಆಗಿದೆ. ನನಗೆ ಚಾಕ್ಲೇಟ್ ಫ್ಲೇವರ್ ಅಷ್ಟಾಗಿ ಇಷ್ಟ ಆಗಲ್ಲ. ನಾನು ಬಾದಾಮ್ ಕುಲ್ಫಿ ಹುಡುಕ್ತಾ ಇದ್ದೀನಿ. ಕುಲ್ಫೀಸಲ್ಲಿ ನೋಡಿ, ವಾಟರ್ಮೆಲನ್ ಕುಲ್ಫಿ ಇದೆ. ನಾನು ಇದೊಂದು ಬಾದಾಮ್ ಕುಲ್ಫಿ ತೊಗೊಂಡೆ, ಸಿಕ್ತು ನನಗೆ ಇದೊಂದು ಬಾದಾಮ್ ಕುಲ್ಫಿ. ಅದೊಂದು ಮತ್ತು ನಾನು ಬಟರ್ ಸ್ಕಾಚ್ ಫ್ಲೇವರ್ ಐಸ್ ಕ್ರೀಮ್ ತೊಗೊಂಡಿದ್ದೀನಿ. ಮತ್ತು ಇನ್ನೊಂದು ನಾವು ಅಮ್ಮಂಗೆ ಐಸ್ ಕ್ರೀಮ್ಸ್ ಹುಡುಕ್ತಾ ಇದ್ದೀನಿ. ಅವರಿಗೆ ವೆನಿಲಾ ಫ್ಲೇವರ್ ಇಷ್ಟ. ಅದೇ ಈ ಸಲ ಡಿಫ್ರೆಂಟಾಗಿರಲಿ ಅಂತ ನಾನು ಇದು ಐಸ್ ಕ್ರೀಮ್ ತೊಗೊಂಡಿದ್ದೀನಿ. ಇದು ಪಿಸ್ತಾ ಫ್ಲೇವರ್ದು, ಇದನ್ನು ತೊಗೊಂಡಿದ್ದೀನಿ. ಅವರು ಡಿಫ್ರೆಂಟ್ ಫ್ಲೇವರ್ಸ್ ಟೇಸ್ಟ್ ಮಾಡಲಿ ಅಂತ ಅಂದ್ಬಿಟ್ಟು ಈ ಫ್ಲೇವರ್ ತೊಗೊಂಡಿದ್ದೀನಿ. ನಮ್ಮ ಚಿನ್ನಮ್ಮ ನೋಡಿ ನನಗೆ ಕೊಟ್ಟಿಲ್ಲ ಅಂತ ಅಂದ್ಬಿಟ್ಟು ಇಸ್ಕೊತಿದ್ದಾಳೆ ನನಗೆ ಬೇಕು ಅಂತ. ಹಬ್ಬಕ್ಕೆ ನಮ್ಮ ಚಿನ್ನಮ್ಮಂಗೆ ಡ್ರೆಸ್ ಪರ್ಚೇಸ್ ಮಾಡೋಣ ಅಂತ ಬಂದಿದ್ದೀವಿ. ನೋಡಿ ಸೆಲೆಕ್ಟ್ ಮಾಡ್ತಾ ಇದ್ದೀವಿ, ನಮ್ಮಮ್ಮ ಸೆಲೆಕ್ಟ್ ಮಾಡ್ತಿದ್ದಾರೆ. ಅವಳು ಮಲ್ಕೊಂಬಿಟ್ಟಿದ್ದಾಳೆ, ನಾವು ಸೆಲೆಕ್ಟ್ ಮಾಡ್ತಾ ಇದ್ದೀವಿ. ಅಂದರೆ ಅಷ್ಟೊಂದು ವೆರೈಟೀಸ್ ಆಫ್ ಕಲೆಕ್ಷನ್ಸ್ ಏನಿಲ್ಲ, ಹಬ್ಬ ಅಲ್ವಾ, ಎಲ್ಲ ಕಡೆ ಹಬ್ಬ ಇರೋದ್ರಿಂದ ಎಲ್ಲ ಸೇಲ್ ಆಗಿಬಿಟ್ಟಿದೆ ಅಂತ ಹೇಳ್ತಿದ್ದಾರೆ. ನಾವು ನೋಡ್ತಾ ಇದ್ದೀವಿ, ಆದರೆ ತೊಗೊಳ್ಳೋಣ, ಇಲ್ಲ ಅಂತ ಅಂದರೆ ಬೇಕಾದ್ರೆ ಬೇರೆ ಅಂಗಡಿಗೆ ಹೋಗಿ ಪರ್ಚೇಸ್ ಮಾಡೋಣ ಅಂತ ನೋಡ್ತಾ ಇದ್ದೀವಿ. ನನಗೆ ಇದೊಂದು ಡ್ರೆಸ್ ಇಷ್ಟ ಆಯಿತು, ಇದು ನನಗೆ ಇಷ್ಟ ಆಯಿತು. ಆದರೆ ನಮ್ಮ ಚಿನ್ನಮ್ಮಂಗೆ ಸ್ವಲ್ಪ ಚಿಕ್ಕ ಸೈಜ್ ಆಯಿತು ಅಂತ ಅಂದ್ಬಿಟ್ಟು ಅದನ್ನು ರಿಟರ್ನ್ ಮಾಡಿಬಿಟ್ವಿ. ಮತ್ತು ಬೇರೆ ಅಂಗಡಿಗೆ ಹೋಗ್ಬಿಟ್ಟು ಮತ್ತೆ ಬೇರೆ ಡ್ರೆಸ್ ತೊಗೊಂಡು ಬಂದ್ವಿ. ಯುಗಾದಿ ಹಬ್ಬಕ್ಕೂ ಮತ್ತು ಇನ್ನೊಂದು ಹಬ್ಬಕ್ಕೂ, ಈ ಹಬ್ಬಕ್ಕೂ ಆಗುತ್ತೆ ಅಂತ. ನಮ್ಮ ಚಿನ್ನಮ್ಮ ಮಲ್ಕೊಂಡಿದ್ದಾಳೆ ನೋಡಿ, ಅವಳು ಎತ್ಕೊಂಡು ನಾನು ನಿಂತಿದ್ದೀನಿ, ಮಲ್ಕೊಂಡಿದ್ದಾಳೆ. ಫೈನಲಿ ನಮ್ಮ ಚಿನ್ನಮ್ಮಂಗೆ ಡ್ರೆಸ್ ಸೆಲೆಕ್ಟ್ ಮಾಡ್ಕೊಂಡು ಬಂದ್ವಿ. ಮನೆಗೆ ಬಂದ್ವಿ, ಐಟಮ್ಸ್ ಏನೇನು ಬೇಕೆಲ್ಲ ತೊಗೊಂಡು. ಇದು ಬಂದು ನಮ್ಮ ಹಬ್ಬಕ್ಕೆ ಈ ಮರಿ ತೊಗೊಂಡು ಬಂದಿದ್ದೀವಿ. ಇದನ್ನೇ ಕಡಿಬೇಕು ಅಂತ ಹಬ್ಬದಲ್ಲಿ ತೊಗೊಂಡ್ಬಂದಿದ್ದೀವಿ. ಸಾಕಾಗಿತ್ತು. ಮತ್ತು ನುಗ್ಗೆಕಾಯಿ ಸೊಪ್ಪು ಮತ್ತು ಬೇಳೆ ಸಾಂಬಾರು ಮಾಡಿ ಇಟ್ಟೋಗ್ಬಿಟ್ಟಿದೆ. ಮಧ್ಯಾಹ್ನ ಬಂದು ಮಾಡೋದು ಲೇಟಾಗುತ್ತೆ ಅಂತ ಇವಾಗ ಊಟ ಮಾಡ್ಕೊಂಡ್ಬಿಡ್ತೀವಿ. ನಾನು ಇವತ್ತಿನ ವಿಡಿಯೋ ಇಲ್ಲೇ ಎಂಡ್ ಮಾಡ್ತಾಯಿದ್ದೀನಿ. ಪ್ಲೀಸ್ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.